ನಾನು ಲೀಲಾ, ನೀವು ನೋಡ್ತಾ ಇದ್ದೀವಿ ಫ್ರೆಂಡ್ ಚಾನಲ್. ಬೆಳಗ್ಗೆ ಸ್ಟಾರ್ಟ್ ಮಾಡೀನಿ ಬ್ಲಾಗ್ ಅಂತ. ನೆನ್ನೆ ಫ್ರಂಟ್ ಎಲ್ಲ ಹಾಕೋಕ್ಕಂಗ ಬಿಟ್ಟಿದ್ದೆ, ನೆನ್ನೆ ಕಂಪ್ಲೀಟ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡೀನಿ. ನೈಟೇ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂತಾರಲ್ಲ ಫ್ರೆಂಡ್ಸ್, ಈ ಥರ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಬೋದು. ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ, ಈಸಿಯಾಗಿ ಥ್ರೆಡ್ ಕಟ್ ಆತಂದ್ರೆ ಈಸಿಯಾಗಿ ಹಾಕ್ಕೊಳ್ತಾ ಇದು ಮಾಡ್ಬೋದು. ಸ್ವಲ್ಪ ನಮ್ಮದು ಕೆಲಸ ಮುಗಿಯಷ್ಟಿಗೆ ಅಂದರೆ ಒಂದು ಡಿಸೈನ್ ಕಂಪ್ಲೀಟ್ ಆಗಿಬಿಟ್ಟಿರ್ತೈತಿ. ನೈಟನ್ನೆಲ್ಲ ಅಡುಗೆ ಮನೆ ಕೆಲಸ ಮುಗಿಸಿದ್ದೆ ಅಂದರೆ ಬೆಳಗ್ಗೆ ಈಸಿ ಆಗ್ತಿತ್ತು. ನೈಟ್ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ ಅಂದರೆ ಬೆಳಗ್ಗೆ ಎದ್ದು ಗ್ಯಾಸ್ ಕ್ಲೀನ್ ಮಾಡೋದು, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಒರೆಸಿ ಆಮೇಲೆ ಮನೆ ಒರೆಸ್ಕೊಳ್ತೀನಿ. ನೈಟೇ ಎಲ್ಲ ಕೆಲಸ ಮುಗಿಸಿದ್ರೆ ಬೆಳಗ್ಗೆ ಹಾಗರಾಗತ್ತೆ ಫ್ರೆಂಡ್ಸ್. ಬಟ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಸಾಕಾದ್ಮೇಲೆ ಕೈ ಬಿಟ್ಬಿಟ್ಟಿರ್ತೀನಿ. ಒಂದೊಂದು ದಿನ ಸ್ಲೋ ಮಾರ್ನಿಂಗ್ ಇರ್ತೈತಿ, ಸ್ಲೋ ಡೇ ಇರ್ತದೆ, ಏನೂ ಮಾಡೋದೇ ಇಲ್ಲ. ಆ ಥರ ಒಂದೊಂದು ದಿನ ರೆಸ್ಟ್ ತೊಗೊಂಡಿರ್ತೀನಿ. ಇದು ಒಂದು ಅಡ್ವಾಂಟೇಜ್ ಆಗೈತೆ ಫ್ರೆಂಡ್ಸ್ ನನಗೆ, ಮನೆ ಒಳಗೆ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್. ಅದು ಶಾಪ್ ಆಗಿದ್ರೆ ಸಖತ್ ಕಷ್ಟ ಆಗಿರೋದು. ಈಗ ನಾವು ಒಂದೊಂದು ದಿನ ಕೆಲಸ ಮಾಡ್ಕೊಳ್ತಾನೆ ಆರಾಮಾಗಿ ವರ್ಕ್ ಮಾಡ್ಕೊಳ್ಬೋದು, ಕೆಲಸ ಮುಗಿಸಿನೂ ವರ್ಕ್ ಮಾಡ್ಕೊಳ್ಬೋದು. ಬಟ್ ಶಾಪ್ ಆದರೆ ಹಂಗಲ್ಲ, ಭಾಳ ಹರಿಬರಿ ಇರ್ತೈತಿ, ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಹೋಗ್ಬೇಕಾಗ್ತೈತಿ. ಸೊ ಹಾಗಾಗಿ ನನ್ನ ಮಕ್ಕಳೂ ಸಣ್ಣವ್ರು ಇರೋದ್ರಿಂದ ನನಗೆ ಇದು ಈಸಿ ಆಗೈತಿ. ಭಾಳ ಜನ ಹೇಳ್ತಾರೆ ಶಾಪ್ ಮಾಡಬೇಕಂತ, ಅದು ಕರೆಕ್ಟ್. ಬಟ್ ನಮ್ಮದು ಮನೇನೂ ಸಣ್ಣದೈತಿ, ಶಾಪ್ ಮೇಂಟೈನ್ ಮಾಡೋದು ಸಖತ್ ಕಷ್ಟ. ಅದ್ರದ್ದೊಂದು ಡಿಟೇಲ್ಡಾಗಿ ವಿಡಿಯೋನ ಮಾಡ್ಬೇಕು ಫ್ರೆಂಡ್ಸ್. ಶಾಪ್ ಮಾಡಿದ್ರೆ ಏನು, ಮಾಡಲಿಲ್ಲ ಅಂದರೆ ಏನು, ಮನೆ ಒಳಗೆ ಆಗುವಂಥ ಅಡ್ವಾಂಟೇಜ್ ಏನಂತೇಳಿ ಸಖತ್ ಅಡ್ವಾಂಟೇಜ್ ಐತಿ. ಮನೆ ಒಳಗೆ ಶಾಪ್ ಮಾಡಿದ್ರೆ ಕೆಲವೊಮ್ಮೆ ಜಾಸ್ತಿ ಇದ್ರೆ ಆಮೇಲೆ ಜಾಸ್ತಿ ಕೈಯಾಗ ಮಾಡೋರು ಹೆಲ್ಪರ್ಸ್ ಎಲ್ಲ ಇತ್ತಂದ್ರೆ ಇದಾಗ್ಬೋದು. ಬಟ್ ನಾವು ಇಬ್ಬರ ನಡೆಸ್ತೀವಿ ಅಂತಂದ್ರೆ ಶಾಪ್ ಮಾಡೋದು ಸಖತ್ ಕಷ್ಟ. ಅದ್ರೊಳಗೂ ಮನೆ ಒಳಗೆ ಸಣ್ಣ ಮಕ್ಕಳಿದ್ರೆ ಒಬ್ರು ಮಾಡೋರು ಇದ್ರಂದ್ರೆ ಏನಿಲ್ಲ. ಬಟ್ ನಾವು ಎಲ್ಲ ಕಡೆ ಮಾಡಬೇಕು ಅಂತ ಅಂದ್ಕೊಂಡಾಗ ಶಾಪ್ ಬೇಡ ಅಂತ ಅಂದ್ಕೊತೀನಿ ನಾನು. ಸೊ ಡಿಸೈನ್ ಕಂಪ್ಲೀಟ್ ಆಯ್ತು, ಸ್ಲೀವಿಗೆ ಹಾಕಿ ಅಷ್ಟೊತ್ತಿಗೆ ಅಂದರೆ ಬ್ರೇಕೆ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಇಡ್ಲಿ ಮಾಡೋಕ್ಕೆ ಇಡ್ಲಿ ಪಾತ್ರೆ ಬೇಕನ್ನೋದೇ ಇಲ್ಲ, ನೆನಪಿಲ್ಲ ಫ್ರೆಂಡ್ಸ್ ನನಗೆ. ಎಷ್ಟು ಚಲೋ ಇತ್ತು ಕುಕ್ಕರ್, ಅದನ್ನು ಹಾಕ್ಬಿಟ್ಟಿನಿ. ಸಾಮಾನ್ಯವ್ರು ಬಂದಾಗ ಇಂಥ ಒಂದು 4 ಸೆಟ್ ತೊಗೊಂಡಿನಿ. ಅಲ್ಲಿ ಮ್ಯಾಲೆ ಐತಿ, ಇನ್ನೊಂದು ಸೆಟ್ ಇಲ್ಲ ಐತಿ ನೋಡ್ರಿ. ಇಂಥವು 4 ಸೆಟ್ ಅದ, ಅದ್ರೊಳಗೆ ಸ್ಟೆಪ್ ಬೈ ಸ್ಟೆಪ್. ಫೈನಲಿ 5 ಲೀಟ್ರ್ ಕುಕ್ಕರ್ ಐತಲ್ಲ ಫ್ರೆಂಡ್ಸ್, ಅದ್ರೊಳಗನ್ನ ಹಾಕಿ ಇಟ್ಬಿಟ್ಟೆ. ನೋಡೋಣ ಹೆಂಗೆ ಬರುತ್ತಂದು. ಸೊ ಫೈನಲಿ ಇಡ್ಲಿ ರೆಡಿ ಆದವು ಫ್ರೆಂಡ್ಸ್, ಸಖತ್ತಾಗಿ ಬಂದವು. ಬಟ್ ಇದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ, ಈಸಿಯಾಗಿ ಬರಬೇಕಂದ್ರೆ ಒಂದು ಬಟ್ಟೆ ಮಾಡಬೇಕು. ಅದನ್ನು ಹಾಕ್ಬಿಟ್ರೆ ಅದರಲ್ಲೇ ತೊಗೊಂಬಿಟ್ರೆ ಈಸಿ ಆಗ್ತೈತಿ. ಬಟ್ ಅವು ಸಣ್ಣ ಇರ್ತಾವಲ್ಲ, ಬೇಗ ಬಂದುಬಿಡ್ತದೆ. ಇದು ಸ್ವಲ್ಪ ಕಾಡಿಸ್ತೈತಿ, ಯಾಕಂದ್ರೆ ಅಗಲಾಗಿರುತ್ತಲ್ಲ. ಸೊ ಹಂಗಾಗಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸಾಂಬಾರು, ಇಡ್ಲಿ, ಆಮೇಲೆ ಚಟ್ನಿನೂ ಮಸ್ತಾಗಿತ್ತು. ನೆನ್ನೆ ಕೊರಿಯರ್ ಕ್ಲೋಸ್ ಆಗಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಕೊರಿಯರ್ ಮಾಡೋಣ ಅಂತ ಬಂದಿದ್ವಿ. ಅವರು ಇರಲಿಲ್ಲ, ಬಾಜು ಅಂಗಡಿಗೆ ಕೊಟ್ಟು ಬಂದ್ವಿ. ಅದಾದಮೇಲೆ ಒಂದು ಸೇವಿಂಗ್ಸ್ ಮಾಡೋಕ್ಕೆ ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ. ಲಾಸ್ಟ್ ಟೈಮ್ನು ಇಲ್ಲೇ ತೊಗೊಂಡಿದ್ದೆ, ಅದಕ್ಕೆ ಇವತ್ತು ಇಲ್ಲೇ ಬಂದೀನಿ. ಬಟ್ ಆ ಸೈಜ್ ಸಿಗಲಿಲ್ಲ, ಸಣ್ಣದು ಸಿಕ್ತು. ಇವೆರಡೇ ಸೈಜ್ ಅದಾವನ್ರಿ? ಹೋದ ಸಲ ಸ್ವಲ್ಪ ದೊಡ್ಡದಿತ್ತು, ಇಷ್ಟೇ ಸಣ್ಣ ಇದ್ದು ರೀ ಅವು ಅಂತ ಹೇಳಿ. ನೀವು ಹಾಂ ರೀ, ಎಷ್ಟು ರೀ ಇದು? 50 ರೀ. ಅಯ್ಯೋ ಎಷ್ಟು ಕಾಸ್ಟ್ಲಿ ರೀ. ಮಾಡವ್ರ ಯಾರು ಮಾಡವ್ರೆಲ್ಲ ಹಿರಿಯರು ತೀರ್ಕೊಂಡು ಹೋಗ್ಯಾರ. ನಿಮ್ಮಂತ ಹುಡುಗರು ರೀ. ಹಾಂ ರೀ, ಇನ್ನೊಂದು ಕೊಡ್ರಿ. ಹಾಂ ರೀ. ಸೊ ಇಷ್ಟೆಲ್ಲ ತೊಗೋಬೇಕಂತ ಸೆಲೆಕ್ಟ್ ಮಾಡಿದೆ. ಬಟ್ ಅವರಿಗೆ ನನಗೆ ಬಾರ್ಗಿನ್ ಒಳಗೆ ಅವರು ಗೆದ್ದರು. ಸೊ ಹಂಗಾಗಿ ಬಿಟ್ಟು ಬಂದೆ. ಫಿಲ್ಟರ್ ಮಾಡಿ ಯಾವುದು ಅತ್ಯವಶ್ಯಕವಾಗೈತಿ ಅದನ್ನಷ್ಟ ತೊಗೊಂಡು ಬಂದೆ. ಆ್ಯಕ್ಚುಲಿ ಇದು ಸೇಫ್ ಪ್ಲಾಸ್ಟಿಕ್ ಒಂದೊಂದು ಸತಿ ಕೊರೆಯುವಾಗ ನೋಟನ್ನು ಹರಿದ್ಬಿಡ್ತಾವೆ ಫ್ರೆಂಡ್ಸ್. ಅದಕ್ಕೆ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಇದಕ್ಕಿಂತ ದೊಡ್ಡದಿತ್ತದು. 60,000 ರುಪೀಸ್ ಏನೋ ಆಗಿತ್ತದು. ಅದಕ್ಕೆ ಇದೆಷ್ಟು ಆಗ್ತೈತೆ ನೋಡಬೇಕು. ಬೇಗನೆ ತುಂಬಿಡ್ತೈತೆ ಸಣ್ಣದಿತ್ತಂದ್ರೆ. ಅದಕ್ಕೆ ಒಂದು ಈ ಥರ ಎಲ್ಲ ನಾವು ಮನೆಯೊಳಗೆ ಮಾಡಿದ್ವಿ ಅಂದರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಆಮೇಲೆ ಅಮೌಂಟ್ ಎಷ್ಟಿದ್ರು ಮನೆಗೆ ಖರ್ಚು ಮಾಡಿಬಿಡ್ತೀವಿ. ಸೈಡ್ ಬೈ ಸೈಡ್ ಏನಾರ ಹಿಂಗೆ ಸೇವಿಂಗ್ಸ್ ಮಾಡ್ತಾಯಿದ್ರೆ ಒಳ್ಳೇದಂತ ನನಗೆ ಅನಿಸ್ತೈತಿ. ನನಗಿದು ರೂಢಿ ಐತಿ ಭಾಳ. ಬಿಸ್ಲಾಗ ತಿಂತಾರೆ.
ಸಿಟ್ಟು ಬರ್ತಪ್ಪ ಅವ್ರಿಗೆ ಲೇಟಾಗಿ ಹೋದ್ನೆ ಅಂತ. ಬಟ್ ಬಾರ್ಗೇನ್ ಮಾಡ್ಲಾರ್ದ ನಾವು ಹೋಗಕ್ಕೆ ಬರಲ್ಲ ರೀ ಇಂಥದೇ ಗಜಗೌರಿ ನೋಡಿ ಫ್ರೆಂಡ್ಸ್. ಬರ್ಲಿಲ್ಲ ಅಂದ್ರೆ ಇರ್ಲಿ ಬಿಡ್ರಿ, ಹಂಗ ಒಂದು ಇದ್ರಾಗ ಹೋಯ್ತೀನಿ. ಕವರ್ ನಾನು ಕಸಿ ಇದ್ದಿದ್ದು ಕೊಡಂಗಿಲ್ರಿ ಇವ್ಕ ಕಡಿಗೆ. ಹೌದ್ರಿ, ಬೀಳ್ತಾವ ಅಂತ ಹೇಳಿ. ನೀವು ಕಸಿ ಹಿಡ್ಕೊಂಡು ಹೋಗ್ಬಿಡ್ತೀರಿ, ಅದು ವಜ್ಜೆ ತಡೆಯಂಗಿಲ್ರಿ. ಹಾಂ ಇದನ್ನ ತಗದ ಕೈ ಹಾಕೊಂಡು ಹೋಗ್ಬೇಕ್ರಿ. ಈಗ ಕೈ ಬಿಟ್ಟು ಕೈ ಬಿಟ್ಟು. ಸೊ ಫ್ರೆಂಡ್ಸ್, ನಾವು ಹೇರ್ ಆಯಿಲ್ ಆರ್ಡರ್ ಮಾಡಿದ್ವಲ್ಲ, ಅದನ್ನ ಓಪನ್ ಮಾಡಕತ್ತೀವಿ. ಓಪನ್ ಮಾಡಕ್ಕೆ ಇಷ್ಟು ಮಂದಿ ಕಾತುರದಿಂದ ಕಾಯಕತ್ತಾರ ಹೆಂಗೈತಿ ಅಂತೇಳಿ. ಇದನ್ನ ಹೇರ್ ಆಯಿಲ್ ಹಚ್ಚಿ ನೋಡೋಣ ಫ್ರೆಂಡ್ಸ್, ಹೇರ್ಸ್ ಯಾವ ಥರ ಬರ್ತೈತೆ ಅಂತೇಳಿ. ಒಳ್ಳೆ ಎಫೆಕ್ಟ್ ಐತಂತ ಹೇಳಿದ್ನಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ನಾಗ ಆರ್ಡರ್ ಮಾಡೀನಿ ಅಂತೇಳಿ. ಇದದು ನೋಡ್ಬೋದು ನೀವು, ಅದ್ರ ನೇಮು ಬ್ಲರ್ ಬರತ್ತೆ. ಹಾಂ, ಇದು ಮಿರರ್ ಒಳಗಿದಾಗ ತೋರಿಸ್ತೀನಿ. ಬ್ರಿಂಗರಾಜ್ ಅಂತೇಳಿ 100% ನ್ಯಾಚುರಲ್. ಇದನ್ನ ಆ್ಯಕ್ಚುಲಿ ಮನೆ ಒಳಗೆ ರೆಡಿ ಮಾಡ್ತಾರೆ. ನೋಡೋಣ ಇದು ರಿಸಲ್ಟ್ ನೋಡಿ ಹೇಳ್ತೀನಿ ಫ್ರೆಂಡ್ಸ್. ಯಾರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರ್ತೈತಲ್ಲ ಅವರೆಲ್ಲ ಯೂಸ್ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ ಕೊಡ್ತೈತಂತ. ಇದನ್ನ ಮನೆ ಒಳಗೆ ಅವರು ತಯಾರು ಮಾಡಿರೋದ್ರಿಂದ ನಾನು ನೋಡಿ ಅವ್ರ ಫೇಸ್ ಫಾಲೋ ಮಾಡಕತ್ತೀನಿ ನಾನು. ಸೊ ಹಂಗಾಗಿ ತರಿಸ್ಕೊಂಡಿನಿ. ಚೆಕ್ ಮಾಡಿ ನಿಮ್ಗೆ ರಿವ್ಯೂ ಹೇಳ್ತೀನಿ ಅಂತ. ನಾನು ಅಂತೂ ಹೇರ್ಸ್ ಭಾಳ ಉದ್ರಾಕತ್ಬಿಟ್ಟವು. ಅದ್ರಾಗ ಕಟ್ ಮಾಡ್ಕೊಂಡ್ಬಿಟ್ಟೆ ಮೊನ್ನೆ. ಇನ್ನೂ ಒಂದು ಸ್ವಲ್ಪ ಇದನ್ನಾಗವು. ಅದು ಇದು ಇಂದು ಲೆಕ್ಕ ಐತಲ್ಲ ಫ್ರೆಂಡ್ಸ್, ಸೇಮ್ ಸ್ಮೆಲ್ ಅದಿಲ್ಲ. ನೀ ಇಂದು ಲೆಕ್ಕ ಹಚ್ಕೊಂಡಿನಿ ನೋಡಿ, ಇದ್ರೊಳಗೆ ಬೇವಿಂದು ಎಲೆ, ಕರಿಬೇವು, ಆಮೇಲೆ ಬ್ರಿಂಗರಾಜು, ಆಮೇಲೆ ಇದು ನಲ್ಲಿಕಾಯಿ, ಕಾಡು ನಲ್ಲಿಕಾಯಿ, ಅದೆಲ್ಲ ಸ್ಮೆಲ್ ಬರುತ್ತೆ. ಇದನ್ನ ನೋಡ್ಬೇಕು, ಒಂದ ವರ್ಷಕ್ಕೆ ಕಮ್ಮಿ ಆಗ್ತದೆ ನಿಮ್ಗೆ ಅಂತ ಹೇಳಿ ಹೇರ್ ಫಾಲು. ಇದು ಕಾಣಲ್ಲ, ಯಾಕೋ ಬ್ಲರ್ ಬರತ್ತೆ ಫ್ರೆಂಡ್ಸ್. ಕ್ಯಾಮ್ರಾಗ ಏನಾಗಿತ್ತು ಏನೋ ಇರಲಿ. ಇದ್ರದ್ದು ಫೋಟೋ ಹಾಕ್ತೀನಿ ನಾನು ನಿಮ್ಗೆ ಇದ್ರ ಮೇಲೆ, ಸ್ಕ್ರೀನ್ ಮೇಲೆ. ಇದನ್ನ ಹಚ್ಕೊಂಡು ನೋಡ್ತೀನಿ ಫ್ರೆಂಡ್ಸ್. ಉದ್ದು ಅಂತಂದ್ರೆ ನನ್ನಷ್ಟು ಖುಷಿ ಪಡುವಂಥ ವ್ಯಕ್ತಿ ಯಾರಿಲ್ಲ. ಟೆಸ್ಟ್ ಮಾಡೋಣ, 1 ವರ್ಷ ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ವಾಶ್ ಮಾಡಿ ನೋಡಿ ಹೇಳ್ತೀನಿ. ಏನಮ್ಮ ಸಿಂಗಲ್ಲ ಅಂದ್ರ? ಯಾರು ಸಾಯಂಕಾಲ ಹೊಡಿತೀಯ? ಅಯ್ಯೋ, ಇಷ್ಟು ಹೇಳಕ್ ಇಷ್ಟೊತ್ತು ಮಾತಾಡಿದ್ದೀನಿ. ಸೈಕಲ್ ಹೊಡಿತೀಯಾ? ಈಗ ಕತ್ಲಾಗೈತಿ, ಕಡ್ಡಿ ಬರ್ತೈತಿ. ಈಗ ಬೆಳಗ್ಗೆ ಹೊಡಿನಾ? ಟಿವಿ ನೋಡ್ತೀಯಾ ಈಗ? ಶಾನ್ಯಕಿಯಾ? ಮಾನ್ಯನ ಕರ್ಕೊಂಬಾ, ಹೋಗು. ಮಾನ್ಯ ಬಾ, ಮಮ್ಮಿ ಕರ್ಯಾಕತ್ತಂತೆ, ಕರ್ಕೊಂಬಾ. ಓಕೆ, ಡನ್. ಅದ್ರ ಮ್ಯಾಲ ಕಾಲು ತೆಗಿ. ಹಾಂ, ಹೋಗೀಗ. ತೊಳಿ ಬಂದ ಹಾಕಕ್ಕೆ ಬಂದ ಒಳ್ಳೆ. ಥ್ಯಾಂಕ್ ಯು, ವೆಲ್ಕಮ್ ಅಂತ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ನನ್ನ ಬ್ಲಾಗ್ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಸೊ ಯಾವ ಬ್ಲಾಗ್ನು ಮಿಸ್ ಮಾಡಬೇಡ್ರಿ, ಎಲ್ಲ ನಿಮ್ಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.